ಸರ್, ಇವತ್ತು ನಮ್ಮ ಚಾಲಕರು ಸಹಾಯಕರುಗಳನ್ನ ಕಾಯಂ ಮಾಡಿಸ್ಬೇಕು ಅನ್ನೋ ಒಂದು ಉದ್ದೇಶದಿಂದ ನಾವು ಈ ಒಂದು ಹೋರಾಟನ ಪ್ರಾರಂಭ ಮಾಡಿದ್ದೀರಿ. ಈಗಾಗಲೇ ನಾವು ಡಿಸೆಂಬರ್ ತಿಂಗಳಲ್ಲಿ 2ನೇ ತಾರೀಕು ನಾವು ಫ್ರೀಡಮ್ ಪಾರ್ಕಲ್ಲಿ ಅಮರಣ ಅಂತ ಉಪವಾಸ ಸತ್ಯಾಗ್ರಹನ ಮಾಡಿದ್ರಿ. ಆಗ ಡಿಸೆಂಬರ್ 3ನೇ ತಾರೀಕು ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರು ಬಂದು ನಿಮ್ಮ ಕಾಯಂ ಬಗ್ಗೆ ಒಂದು ತೀರ್ಮಾನನ ಬೆಳಗಾವಿ ಅಧಿವೇಶನ ಮುಗಿದ ಕೂಡಲೇ ನಿಮ್ಮನ್ನು ಕರೆಸಿ ಮಾಡ್ತೀರಿ ಅಂತ ಹೇಳಿದರು. ಆದರೆ ಬೆಳಗಾವಿ ಅಧಿವೇಶನ ಮುಗಿದು ಈಗಾಗಲೇ 4 ತಿಂಗಳಾಗ್ತಾ ಬರ್ತಾ ಇದೆ. ಆದರೆ ಯಾವುದೇ ರೀತಿಯೂ ನಮ್ಮ ಬಗ್ಗೆ ಒಂದು ಆದೇಶಗಳನ್ನ ಓಡಿಸ್ತಾ ಇರೋದ್ರಿಂದ ಮತ್ತು ಯಾವುದೇ ಒಂದು ರೀತಿ ತೀರ್ಮಾನಗಳು ತಗೊಳ್ಳದೇ ಇರೋದ್ರಿಂದ ಬೇಸತ್ತು ನೊಂದ ನಮ್ಮ ಚಾಲಕರು ಸಹಾಯಕರುಗಳ ಪರವಾಗಿ ಇವತ್ತು ಒಂದು ಹೋರಾಟನ ಪ್ರಾರಂಭ ಮಾಡಿದ್ದೀರಿ. ಆದರೆ ಇಲ್ಲಿ ನಮ್ಮ BBMP ಹೆಡ್ ಆಫೀಸ್ ಬರೋ ಮುಖ್ಯ ಉದ್ದೇಶ ಏನಂತ ಹೇಳಿದ್ರೆ, ಈಗ ನಾಳೆ BBMP ಬಜೆಟ್ ಇದೆ. ಈಗಾಗಲೇ ರಾಜ್ಯದ ಬಜೆಟ್ ಕೂಡ ಮುಗೀತು ಮತ್ತು ಅಧಿವೇಶನ ಕೂಡ ಮುಗೀತು. ಈಗ BBMP ಬಜೆಟ್ ಇದೆ. ಇದರಲ್ಲಿ ನಮ್ಮ ಚಾಲಕರು ಸಹಾಯಕರುಗಳ ಬಗ್ಗೆ ಒಂದು ಸರ್ಕಾರಿ ಆದೇಶ ಹೊರಡಿಸ್ಬೇಕು. ಆಮೇಲೆ ಇವರು ಏನು BBMP ಬಜೆಟ್ನ ಮಂಡಿಸಬೇಕು. ಅಲ್ಲಿವರೆಗೂ ನಾವು ಈ ಹೋರಾಟನ ಮುಂದುವರಿಸ್ತೀರಿ. ನಮ್ಮ ಪರವಾಗಿ ಏನು ಸರ್ಕಾರಿ ಆದೇಶ ಹೊರಡಿಸ್ತಾರೆ ಕಾಯಂ ಬಗ್ಗೆ, ಅಲ್ಲಿವರೆಗೂ ನಾವು ನಿರಂತರವಾಗಿ ನಮ್ಮ ಹೋರಾಟನ ಮುಂದುವರಿಸ್ತೀರಿ. ದಯವಿಟ್ಟು ನೀವೆಲ್ಲರೂ ಸಹಕರಿಸಬೇಕು, ಸಾರ್ವಜನಿಕರು ಕೂಡ ಸಹಕರಿಸಬೇಕು. ಯಾಕಂದರೆ ಇಲ್ಲಿ ಯಾರಿಗೂ ತೊಂದರೆ ಮಾಡೋ ಉದ್ದೇಶ ಇಲ್ಲ. ನಾವು ಪ್ರತಿನಿತ್ಯ ಎಲ್ಲರ ಮನೆ ಕಸನೂ ತೆಗಿತೀರಿ. ಆದರೆ ನಮ್ಮ ಜೀವನನ ಯಾರ ಹತ್ರನೂ ಹೇಳ್ಕೊಳ್ಳದೇ ಇರೋ ಅಷ್ಟು ಕಷ್ಟಮಯವಾಗಿ ಜೀವನ ನಡೆಸ್ತಾ ಇದ್ದೀರಿ. ಇವತ್ತು ತಿಂಗಳಿಗೆ 9,000 ರೂಪಾಯಲ್ಲಿ ನಾವು ಬೆಂಗಳೂರಲ್ಲಿ ವಾಸ ಮಾಡೋಕ್ಕಾಗತ್ತಾ? ಜೀವನ ನಡೆಸೋಕ್ಕಾಗತ್ತಾ? ಬಾಡಿಗೆ ಕಟ್ಟೋಕ್ಕಾಗತ್ತಾ? ಮಕ್ಕಳು ಎಜುಕೇಷನ್ ಬಗ್ಗೆ ಫೀಸ್ ಕಟ್ಟೋಕ್ಕಾಗತ್ತಾ? ಆರೋಗ್ಯ ಕೆಟ್ಟೋದ್ರೆ ಹಾಸ್ಪಿಟ್ಲ್ಗಳಿಗೆ ಅಡ್ಮಿಷನ್ ಆಗತ್ತಾ? ಇಲ್ಲ ESPF ಕರೆಕ್ಟಾಗಿ ಕಟ್ತಾರಾ? ಎಂಥದ್ದು ಇಲ್ಲ. ಇವೆಲ್ಲ ನಾವು ಗುತ್ತಿಗೆ ಪದ್ಧತಿಯಲ್ಲಿ ಇರೋದ್ರಿಂದನೇ ಇವೆಲ್ಲ ನಮ್ಗೆ ಸಿಗದೆ ನಾವು ಅನ್ಯಾಯಕ್ಕೊಳಗಾಗಿದ್ದೀರಿ. ನಮ್ಮ ಪರವಾಗಿ ನಮ್ಮ ಬೆಂಗಳೂರು ನಗರದ ಎಲ್ಲ ಸಾರ್ವಜನಿಕರು ಸಹಕಾರ ಕೊಡಬೇಕು. ಮತ್ತು ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿಗಳಿಗೆ ಮತ್ತು ಮುಖ್ಯಮಂತ್ರಿಗಳಿಗೆ ನಾವು ಹೇಳೋದಿಷ್ಟೇ, ನಮ್ಮ ಪರವಾಗಿ ಇವತ್ತು ನಾಳೆ ಒಳಗಡೆ ನಮ್ಮ ಪರವಾಗಿ ಸರ್ಕಾರಿ ಆದೇಶನ ಓಡಿಸ್ಬೇಕು. ನಮ್ಮನ್ನು ಕಾಯಂ ಮಾಡ್ತಾಯಿದ್ದೀರ ಅಂತ ಡಿಕ್ಲೇರ್ ಮಾಡಬೇಕು. ಇಲ್ಲ ಅಂತ ಹೇಳಿದ್ರೆ ನಮ್ಮ ಪ್ರಾಣಗಳಿಗಾಗಲೇ 12 ಪ್ರಾಣಗಳು ಹೋಗಿದೆ ಈಗ 4 ತಿಂಗಳಿಂದ. ಇನ್ನು ಅದ್ರ ಜೊತೆಗೆ ಇವಾಗ ನಾವೇನು ಮುಂದೆ ತಗೊಂಡಿರಿ ನಮ್ಮ ಪ್ರಾಣ ಕೂಡ ಕಳ್ಕೊತೀರಿ. ಆಗ ಮುಂದಿನ ತೀರ್ಮಾನ ನಿಮ್ಮ ಸರ್ಕಾರಕ್ಕೆ ಬಿಟ್ಟಿರೋದು. ಸರ್ 100% ಇವತ್ತು ಬಂದಿರೋದೆಲ್ಲ ಬರೀ ನಾಯಕರು. ಇವತ್ತು ಸಾಯಂಕಾಲದೊಳಗಡೆ ನಮ್ಮ ತೀರ್ಮಾನ ನಮ್ಮ ಬಗ್ಗೆ ಏನಾದ್ರು ತೀರ್ಮಾನ ತಗೊಳ್ಳಿಲ್ಲ ಅಂತ ಹೇಳಿದ್ರೆ ನಾಳೆ ಇಡೀ ನಮ್ಮ ಬೆಂಗಳೂರಲ್ಲಿ 5,300 ಗಾಡಿಗಳಿವೆ ಮತ್ತು ಏನು 700 ಲಾರಿ ಕಾಂಪ್ಯೂಟರ್ಗಳಿವೆ. ಇವೆಲ್ಲನೂ ಸ್ಥಗಿತಗೊಳ್ಳುತ್ತೆ. ಮನೆ ಕಸ ಎಲ್ಲಂದರೆ ಅಲ್ಲಿ ನಿಂತೋಗುತ್ತೆ. ಬೆಂಗಳೂರು ಕಬ್ಬು ನಾರೋದಂತೂ ಗ್ಯಾರಂಟಿ. ಇವತ್ತು ನಾವು ಬರೀ ನಮ್ಮ ಸಂಘದ ಲೀಡರ್ಗಳು ಮಾತ್ರ, ಅಧ್ಯಕ್ಷರುಗಳು ಮತ್ತು ಪದಾಧಿಕಾರಿಗಳು ಮಾತ್ರ ಬಂದಿದ್ದೀರಿ. ಇನ್ನು ಮುಂದೆ ಇವತ್ತು ತೀರ್ಮಾನ ತಗೊಳ್ಳ ಅಂದರೆ ಎಲ್ಲ ಎಂಟೈರ್ ಏನು ನಮ್ಮ ಚಾಲಕರು ಸಹಾಯಕರು ಎಲ್ಲರೂ ನಾಳೆ ಇಲ್ಲಿರ್ತಾರೆ. ಮತ್ತು ಕಸ ಎಲ್ಲರೂ ಅಲ್ಲಿ ಇತ್ತಂದರೆ ನಾವು ಕೂಡ ಜವಾಬ್ದಾರಿ ಅಲ್ಲ. ಯಾಕಂದರೆ ಎಲ್ಲ ಬೆಂಗಳೂರು ಚೆನ್ನಾಗಿರ್ಬೇಕಂತ ಅಂದ್ಕೊಂಡಿರೋರು, ಎಲ್ಲರ ಆರೋಗ್ಯನೂ ಕಾಪಾಡೋರು, ನಮ್ಮ ಜೀವನನೂ ಚೆನ್ನಾಗಿರ್ಬೇಕಂತ ಎಲ್ಲರೂ ಸಹಕಾರ ಕೊಡಿ. ಸರ್, ಇವತ್ತು ನಮ್ಮ ಚಾಲಕರು ಸಹಾಯಕರುಗಳನ್ನ ಕಾಯಂ ಮಾಡಿಸ್ಬೇಕು ಅನ್ನೋ ಒಂದು ಉದ್ದೇಶದಿಂದ ನಾವು ಈ ಒಂದು ಹೋರಾಟನ ಪ್ರಾರಂಭ ಮಾಡಿದ್ದೀರಿ. ಈಗಾಗಲೇ ನಾವು ಡಿಸೆಂಬರ್ ತಿಂಗಳಲ್ಲಿ 2ನೇ ತಾರೀಕು ನಾವು ಫ್ರೀಡಮ್ ಪಾರ್ಕಲ್ಲಿ ಅಮರಣ ಅಂತ ಉಪವಾಸ ಸತ್ಯಾಗ್ರಹನ ಮಾಡಿದ್ರಿ. ಆಗ ಡಿಸೆಂಬರ್ 3ನೇ ತಾರೀಕು ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರು ಬಂದು ನಿಮ್ಮ ಕಾಯಂ ಬಗ್ಗೆ ಒಂದು ತೀರ್ಮಾನನ ಬೆಳಗಾವಿ ಅಧಿವೇಶನ ಮುಗಿದ ಕೂಡಲೇ ನಿಮ್ಮನ್ನು ಕರೆಸಿ ಮಾಡ್ತೀರಿ ಅಂತ ಹೇಳಿದರು. ಆದರೆ ಬೆಳಗಾವಿ ಅಧಿವೇಶನ ಮುಗಿದು ಈಗಾಗಲೇ 4 ತಿಂಗಳಾಗ್ತಾ ಬರ್ತಾ ಇದೆ. ಆದರೆ ಯಾವುದೇ ರೀತಿಯೂ ನಮ್ಮ ಬಗ್ಗೆ ಒಂದು ಆದೇಶಗಳನ್ನ ಓಡಿಸ್ತಾ ಇರೋದ್ರಿಂದ ಮತ್ತು ಯಾವುದೇ ಒಂದು ರೀತಿ ತೀರ್ಮಾನಗಳು ತಗೊಳ್ಳದೇ ಇರೋದ್ರಿಂದ ಬೇಸತ್ತು ನೊಂದ ನಮ್ಮ ಚಾಲಕರು ಸಹಾಯಕರುಗಳ ಪರವಾಗಿ ಇವತ್ತು ಒಂದು ಹೋರಾಟನ ಪ್ರಾರಂಭ ಮಾಡಿದ್ದೀರಿ. ಆದರೆ ಇಲ್ಲಿ ನಮ್ಮ BBMP ಹೆಡ್ ಆಫೀಸ್ ಬರೋ ಮುಖ್ಯ ಉದ್ದೇಶ ಏನಂತ ಹೇಳಿದ್ರೆ, ಈಗ ನಾಳೆ BBMP ಬಜೆಟ್ ಇದೆ. ಈಗಾಗಲೇ ರಾಜ್ಯದ ಬಜೆಟ್ ಕೂಡ ಮುಗೀತು ಮತ್ತು ಅಧಿವೇಶನ ಕೂಡ ಮುಗೀತು. ಈಗ BBMP ಬಜೆಟ್ ಇದೆ. ಇದರಲ್ಲಿ ನಮ್ಮ ಚಾಲಕರು ಸಹಾಯಕರುಗಳ ಬಗ್ಗೆ ಒಂದು ಸರ್ಕಾರಿ ಆದೇಶ ಹೊರಡಿಸ್ಬೇಕು. ಆಮೇಲೆ ಇವರು ಏನು BBMP ಬಜೆಟ್ನ ಮಂಡಿಸಬೇಕು. ಅಲ್ಲಿವರೆಗೂ ನಾವು ಈ ಹೋರಾಟನ ಮುಂದುವರಿಸ್ತೀರಿ. ನಮ್ಮ ಪರವಾಗಿ ಏನು ಸರ್ಕಾರಿ ಆದೇಶ ಹೊರಡಿಸ್ತಾರೆ ಕಾಯಂ ಬಗ್ಗೆ, ಅಲ್ಲಿವರೆಗೂ ನಾವು ನಿರಂತರವಾಗಿ ನಮ್ಮ ಹೋರಾಟನ ಮುಂದುವರಿಸ್ತೀರಿ. ದಯವಿಟ್ಟು ನೀವೆಲ್ಲರೂ ಸಹಕರಿಸಬೇಕು, ಸಾರ್ವಜನಿಕರು ಕೂಡ ಸಹಕರಿಸಬೇಕು. ಯಾಕಂದರೆ ಇಲ್ಲಿ ಯಾರಿಗೂ ತೊಂದರೆ ಮಾಡೋ ಉದ್ದೇಶ ಇಲ್ಲ. ನಾವು ಪ್ರತಿನಿತ್ಯ ಎಲ್ಲರ ಮನೆ ಕಸನೂ ತೆಗಿತೀರಿ. ಆದರೆ ನಮ್ಮ ಜೀವನನ ಯಾರ ಹತ್ರನೂ ಹೇಳ್ಕೊಳ್ಳದೇ ಇರೋ ಅಷ್ಟು ಕಷ್ಟಮಯವಾಗಿ ಜೀವನ ನಡೆಸ್ತಾ ಇದ್ದೀರಿ. ಇವತ್ತು ತಿಂಗಳಿಗೆ 9,000 ರೂಪಾಯಲ್ಲಿ ನಾವು ಬೆಂಗಳೂರಲ್ಲಿ ವಾಸ ಮಾಡೋಕ್ಕಾಗತ್ತಾ? ಜೀವನ ನಡೆಸೋಕ್ಕಾಗತ್ತಾ?
ಬಾಡಿಗೆ ಕಟ್ಟೋಕ್ಕಾಗತ್ತಾ? ಮಕ್ಕಳು ಎಜುಕೇಷನ್ ಬಗ್ಗೆ ಫೀಸ್ ಕಟ್ಟೋಕ್ಕಾಗತ್ತಾ? ಆರೋಗ್ಯ ಕೆಟ್ಟೋದ್ರೆ ಹಾಸ್ಪಿಟ್ಲ್ಗಳಿಗೆ ಅಡ್ಮಿಷನ್ ಆಗತ್ತಾ? ಇಲ್ಲ ESPF ಕರೆಕ್ಟಾಗಿ ಕಟ್ತಾರಾ? ಎಂಥದ್ದು ಇಲ್ಲ. ಇವೆಲ್ಲ ನಾವು ಗುತ್ತಿಗೆ ಪದ್ಧತಿಯಲ್ಲಿ ಇರೋದ್ರಿಂದನೇ ಇವೆಲ್ಲ ನಮ್ಗೆ ಸಿಗದೆ ನಾವು ಅನ್ಯಾಯಕ್ಕೊಳಗಾಗಿದ್ದೀರಿ. ನಮ್ಮ ಪರವಾಗಿ ನಮ್ಮ ಬೆಂಗಳೂರು ನಗರದ ಎಲ್ಲ ಸಾರ್ವಜನಿಕರು ಸಹಕಾರ ಕೊಡಬೇಕು. ಮತ್ತು ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿಗಳಿಗೆ ಮತ್ತು ಮುಖ್ಯಮಂತ್ರಿಗಳಿಗೆ ನಾವು ಹೇಳೋದಿಷ್ಟೇ, ನಮ್ಮ ಪರವಾಗಿ ಇವತ್ತು ನಾಳೆ ಒಳಗಡೆ ನಮ್ಮ ಪರವಾಗಿ ಸರ್ಕಾರಿ ಆದೇಶನ ಓಡಿಸ್ಬೇಕು, ನಮ್ಮನ್ನು ಕಾಯಂ ಮಾಡ್ತಾಯಿದ್ದೀರ ಅಂತ ಡಿಕ್ಲೇರ್ ಮಾಡಬೇಕು. ಇಲ್ಲ ಅಂತ ಹೇಳಿದ್ರೆ ನಮ್ಮ ಪ್ರಾಣಗಳಿಗಾಗಲೇ 12 ಪ್ರಾಣಗಳು ಹೋಗಿದೆ ಈಗ 4 ತಿಂಗಳಿಂದ. ಇನ್ನು ಅದ್ರ ಜೊತೆಗೆ ಇವಾಗ ನಾವೇನು ಮುಂದೆ ತಗೊಂಡಿರಿ ನಮ್ಮ ಪ್ರಾಣ ಕೂಡ ಕಳ್ಕೊತೀರಿ. ಆಗ ಮುಂದಿನ ತೀರ್ಮಾನ ನಿಮ್ಮ ಸರ್ಕಾರಕ್ಕೆ ಬಿಟ್ಟಿರೋದು. ಸರ್ 100% ಇವತ್ತು ಬಂದಿರೋದೆಲ್ಲ ಬರೀ ನಾಯಕರು. ಇವತ್ತು ಸಾಯಂಕಾಲದೊಳಗಡೆ ನಮ್ಮ ತೀರ್ಮಾನ ನಮ್ಮ ಬಗ್ಗೆ ಏನಾದ್ರು ತೀರ್ಮಾನ ತಗೊಳ್ಳಿಲ್ಲ ಅಂತ ಹೇಳಿದ್ರೆ ನಾಳೆ ಇಡೀ ನಮ್ಮ ಬೆಂಗಳೂರಲ್ಲಿ 5300 ಗಾಡಿಗಳಿವೆ, ಮತ್ತು 700 ಲಾರಿ ಕಾಂಪ್ಯಾಕ್ಟ್ಗಳಿವೆ. ಇವೆಲ್ಲನೂ ಸ್ಥಗಿತಗೊಳ್ಳುತ್ತೆ. ಮನೆ ಕಸ ಎಲ್ಲಂದರೆ ಅಲ್ಲಿ ನಿಂತೋಗುತ್ತೆ. ಬೆಂಗಳೂರು ಕಬ್ಬು ನಾರೋದಂತೂ ಗ್ಯಾರಂಟಿ. ಇವತ್ತು ನಾವು ಬರೀ ನಮ್ಮ ಸಂಘದ ಲೀಡರ್ಗಳು ಮಾತ್ರ, ಅಧ್ಯಕ್ಷರುಗಳು ಮತ್ತು ಪದಾಧಿಕಾರಿಗಳು ಮಾತ್ರ ಬಂದಿದ್ದೀರಿ. ಇನ್ನು ಮುಂದೆ ಇವತ್ತು ತೀರ್ಮಾನ ತಗೊಳ್ಳ ಅಂದರೆ ಎಲ್ಲ ಎಂಟೈರ್ ನಮ್ಮ ಚಾಲಕರು ಸಹಕಾರಿಗಳು ಎಲ್ಲರೂ ನಾಳೆ ಇಲ್ಲಿರ್ತಾರೆ. ಮತ್ತೆ ಕಸ ಎಲ್ಲರೂ ಅಲ್ಲಿ ಇತ್ತಂದರೆ ಅದಕ್ಕೆ ನಾವು ಕೂಡ ಜವಾಬ್ದಾರಿ ಅಲ್ಲ. ಯಾಕಂದರೆ ಎಲ್ಲ ಬೆಂಗಳೂರು ಚೆನ್ನಾಗಿರ್ಬೇಕಂತ ಅನ್ಕೊಂಡಿರೋರು, ಎಲ್ಲರ ಆರೋಗ್ಯನೂ ಕಾಪಾಡೋರು, ನಮ್ಮ ಜೀವನನೂ ಚೆನ್ನಾಗಿರ್ಬೇಕಂತ ಎಲ್ಲರೂ ಸಹಕಾರ ಕೊಡ್ತಾರೆ. ಸರ್, ಇವತ್ತು ನಮ್ಮ ಚಾಲಕರು ಸಹಾಯಕರುಗಳನ್ನ ಕಾಯಂ ಮಾಡಿಸ್ಬೇಕು ಅನ್ನೋ ಒಂದು ಉದ್ದೇಶದಿಂದ ನಾವು ಈ ಒಂದು ಹೋರಾಟನ ಪ್ರಾರಂಭ ಮಾಡಿದ್ದೀರಿ. ಈಗಾಗಲೇ ನಾವು ಡಿಸೆಂಬರ್ ತಿಂಗಳಲ್ಲಿ 2ನೇ ತಾರೀಕು ನಾವು ಫ್ರೀಡಮ್ ಪಾರ್ಕಲ್ಲಿ ಅಮರಣ ಅಂತ ಉಪವಾಸ ಸತ್ಯಾಗ್ರಹನ ಮಾಡಿದ್ರಿ. ಆಗ ಡಿಸೆಂಬರ್ 3ನೇ ತಾರೀಕು ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಅವರು ಬಂದು ನಿಮ್ಮ ಕಾಯಂ ಬಗ್ಗೆ ಒಂದು ತೀರ್ಮಾನನ ಬೆಳಗಾವಿ ಅಧಿವೇಶನ ಮುಗಿದ ಕೂಡಲೇ ನಿಮ್ಮನ್ನು ಕರೆಸಿ ಮಾಡ್ತೀರಿ ಅಂತ ಹೇಳಿದರು. ಆದರೆ ಬೆಳಗಾವಿ ಅಧಿವೇಶನ ಮುಗಿದು ಈಗಾಗಲೇ 4 ತಿಂಗಳಾಗ್ತಾ ಬರ್ತಾ ಇದೆ. ಆದರೆ ಯಾವುದೇ ರೀತಿಯೂ ನಮ್ಮ ಬಗ್ಗೆ ಒಂದು ಆದೇಶಗಳನ್ನ ಓಡಿಸ್ತಾ ಇರೋದ್ರಿಂದ ಮತ್ತು ಯಾವುದೇ ಒಂದು ರೀತಿ ತೀರ್ಮಾನಗಳು ತಗೊಳ್ದೇ ಇರೋದ್ರಿಂದ ಬೇಸತ್ತು ನೊಂದ ನಮ್ಮ ಚಾಲಕರು ಸಹಾಯಕರುಗಳ ಪರವಾಗಿ ಇವತ್ತು ಒಂದು ಹೋರಾಟನ ಪ್ರಾರಂಭ ಮಾಡಿದ್ದೀರಿ. ಆದರೆ ಇಲ್ಲಿ ನಮ್ಮ BBMP ಹೆಡ್ ಆಫೀಸ್ ಬರೋ ಮುಖ್ಯ ಉದ್ದೇಶ ಏನಂತ ಹೇಳಿದ್ರೆ, ಈಗ ನಾಳೆ BBMP ಬಜೆಟ್ ಇದೆ. ಈಗಾಗಲೇ ರಾಜ್ಯದ ಬಜೆಟ್ ಕೂಡ ಮುಗೀತು ಮತ್ತು ಅಧಿವೇಶನ ಕೂಡ ಮುಗೀತು. ಈಗ BBMP ಬಜೆಟ್ ಇದೆ. ಇದರಲ್ಲಿ ನಮ್ಮ ಚಾಲಕರು ಸಹಾಯಕರುಗಳ ಬಗ್ಗೆ ಒಂದು ಸರ್ಕಾರಿ ಆದೇಶ ಓಡಿಸ್ಬೇಕು. ಆಮೇಲೆ ಇವರು BBMP ಬಜೆಟ್ನ ಮಂಡಿಸ್ಬೇಕು. ಅಲ್ಲಿವರೆಗೂ ನಾವು ಈ ಹೋರಾಟನ ಮುಂದುವರಿಸ್ತೀರಿ. ನಮ್ಮ ಪರವಾಗಿ ಸರ್ಕಾರಿ ಆದೇಶ ಓಡಿಸ್ತಾರೆ ಕಾಯಂ ಬಗ್ಗೆ, ಅಲ್ಲಿವರೆಗೂ ನಾವು ನಿರಂತರವಾಗಿ ನಮ್ಮ ಹೋರಾಟನ ಮುಂದುವರಿಸ್ತೀರಿ. ದಯವಿಟ್ಟು ನೀವೆಲ್ಲರೂ ಸಹಕರಿಸಬೇಕು, ಸಾರ್ವಜನಿಕರು ಕೂಡ ಸಹಕರಿಸಬೇಕು. ಯಾಕಂದರೆ ಇಲ್ಲಿ ಯಾರಿಗೂ ತೊಂದರೆ ಮಾಡೋ ಉದ್ದೇಶ ಇಲ್ಲ. ನಾವು ಪ್ರತಿನಿತ್ಯ ಎಲ್ಲರ ಮನೆ ಕಸನೂ ತೆಗಿತೀರಿ. ಆದರೆ ನಮ್ಮ ಜೀವನನ ಯಾರ ಹತ್ರನೂ ಹೇಳ್ಕೊಳ್ಳದೇ ಇರೋ ಅಷ್ಟು ಕಷ್ಟಮಯವಾಗಿ ಜೀವನ ನಡೆಸ್ತಾ ಇದ್ದೀರಿ. ಇವತ್ತು ತಿಂಗಳಿಗೆ 9,000 ರೂಪಾಯಲ್ಲಿ ನಾವು ಬೆಂಗಳೂರಲ್ಲಿ ವಾಸ ಮಾಡೋಕ್ಕಾಗತ್ತಾ? ಜೀವನ ನಡೆಸೋಕ್ಕಾಗತ್ತಾ? ಬಾಡಿಗೆ ಕಟ್ಟೋಕ್ಕಾಗತ್ತಾ? ಮಕ್ಕಳು ಎಜುಕೇಷನ್ ಬಗ್ಗೆ ಫೀಸ್ ಕಟ್ಟೋಕ್ಕಾಗತ್ತಾ? ಆರೋಗ್ಯ ಕೆಟ್ಟೋದ್ರೆ ಹಾಸ್ಪಿಟ್ಲ್ಗಳಿಗೆ ಅಡ್ಮಿಷನ್ ಆಗತ್ತಾ? ಇಲ್ಲ ESPF ಕರೆಕ್ಟಾಗಿ ಕಟ್ತಾರಾ? ಎಂಥದ್ದು ಇಲ್ಲ. ಇವೆಲ್ಲ ನಾವು ಗುತ್ತಿಗೆ ಪದ್ಧತಿಯಲ್ಲಿ ಇರೋದ್ರಿಂದನೇ ಇವೆಲ್ಲ ನಮ್ಗೆ ಸಿಗದೆ ನಾವು ಅನ್ಯಾಯಕ್ಕೊಳಗಾಗಿದ್ದೀರಿ. ನಮ್ಮ ಪರವಾಗಿ ನಮ್ಮ ಬೆಂಗಳೂರು ನಗರದ ಎಲ್ಲ ಸಾರ್ವಜನಿಕರು ಸಹಕಾರ ಕೊಡಬೇಕು. ಮತ್ತು ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿಗಳಿಗೆ ಮತ್ತು ಮುಖ್ಯಮಂತ್ರಿಗಳಿಗೆ ನಾವು ಹೇಳೋದಿಷ್ಟೇ, ನಮ್ಮ ಪರವಾಗಿ ಇವತ್ತು ನಾಳೆ ಒಳಗಡೆ ನಮ್ಮ ಪರವಾಗಿ ಸರ್ಕಾರಿ ಆದೇಶನ ಓಡಿಸ್ಬೇಕು, ನಮ್ಮನ್ನು ಕಾಯಂ ಮಾಡ್ತಾಯಿದ್ದೀರ ಅಂತ ಡಿಕ್ಲೇರ್ ಮಾಡಬೇಕು. ಇಲ್ಲ ಅಂತ ಹೇಳಿದ್ರೆ ನಮ್ಮ ಪ್ರಾಣಗಳಿಗಾಗಲೇ 12 ಪ್ರಾಣಗಳು ಹೋಗಿದೆ ಈಗ 4 ತಿಂಗಳಿಂದ. ಇನ್ನು ಅದ್ರ ಜೊತೆಗೆ ಇವಾಗ ನಾವೇನು ಮುಂದೆ ತಗೊಂಡಿರಿ ನಮ್ಮ ಪ್ರಾಣ ಕೂಡ ಕಳ್ಕೊತೀರಿ. ಆಗ ಮುಂದಿನ ತೀರ್ಮಾನ ನಿಮ್ಮ ಸರ್ಕಾರಕ್ಕೆ ಬಿಟ್ಟಿರೋದು. ಸರ್ 100% ಇವತ್ತು ಬಂದಿರೋದೆಲ್ಲ ಬರೀ ನಾಯಕರು. ಇವತ್ತು ಸಾಯಂಕಾಲದೊಳಗಡೆ ನಮ್ಮ ತೀರ್ಮಾನ ನಮ್ಮ ಬಗ್ಗೆ ಏನಾದ್ರು ತೀರ್ಮಾನ ತಗೊಳ್ಳಿಲ್ಲ ಅಂತ ಹೇಳಿದ್ರೆ ನಾಳೆ ಇಡೀ ನಮ್ಮ ಬೆಂಗಳೂರಲ್ಲಿ 5300 ಗಾಡಿಗಳಿವೆ, ಮತ್ತು 700 ಲಾರಿ ಕಾಂಪ್ಯಾಕ್ಟ್ಗಳಿವೆ. ಇವೆಲ್ಲನೂ ಸ್ಥಗಿತಗೊಳ್ಳುತ್ತೆ. ಮನೆ ಕಸ ಎಲ್ಲಂದರೆ ಅಲ್ಲಿ ನಿಂತೋಗುತ್ತೆ. ಬೆಂಗಳೂರು ಕಬ್ಬು ನಾರೋದಂತೂ ಗ್ಯಾರಂಟಿ. ಇವತ್ತು ನಾವು ಬರೀ ನಮ್ಮ ಸಂಘದ ಲೀಡರ್ಗಳು ಮಾತ್ರ, ಅಧ್ಯಕ್ಷರುಗಳು ಮತ್ತು ಪದಾಧಿಕಾರಿಗಳು ಮಾತ್ರ ಬಂದಿದ್ದೀರಿ. ಇನ್ನು ಮುಂದೆ ಇವತ್ತು ತೀರ್ಮಾನ ತಗೊಳ್ಳ ಅಂದರೆ ಎಲ್ಲ ಎಂಟೈರ್ ನಮ್ಮ ಚಾಲಕರು ಸಹಕಾರಿಗಳು ಎಲ್ಲರೂ ನಾಳೆ ಇಲ್ಲಿರ್ತಾರೆ. ಮತ್ತೆ ಕಸ ಎಲ್ಲರೂ ಅಲ್ಲಿ ಇತ್ತಂದರೆ ಅದಕ್ಕೆ ನಾವು ಕೂಡ ಜವಾಬ್ದಾರಿ ಅಲ್ಲ. ಯಾಕಂದರೆ ಎಲ್ಲ ಬೆಂಗಳೂರು ಚೆನ್ನಾಗಿರ್ಬೇಕಂತ ಅನ್ಕೊಂಡಿರೋರು, ಎಲ್ಲರ ಆರೋಗ್ಯನೂ ಕಾಪಾಡೋರು, ನಮ್ಮ ಜೀವನನೂ ಚೆನ್ನಾಗಿರ್ಬೇಕಂತ ಎಲ್ಲರೂ ಸಹಕಾರ ಕೊಡ್ತಾರೆ.